ಇನ್ನು ಈ ಬಜೆಟ್ ಹೇಗಿದೆ ಅಂತಂದರೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಒಂಥರ ಸ್ವೀಟ್ ಆ್ಯಂಡ್ ಸಾಲ್ಟ್ ರೀತಿಯಲ್ಲಿದೆ. ಅಂದರೆ ಸ್ವೀಟ್ ತಿಂದಂಗೂ ಆಗಿರಬಾರ್ದು, ಆ ಕಡೆಗೆ ಉಪ್ಪು ತಿಂದಂಗೂ ಆಗಿರಬಾರ್ದು, ಆ ರೀತಿಯಲ್ಲಿದೆ ಅಂತಿದ್ದಾರೆ. 10 ಯೋಜನೆಗಳನ್ನು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಿದ್ದಾಗ ಯಾರಿಗಾದರೂ ಅಸಮಾಧಾನ ಇದೆಯಾ ಅಥವಾ ಎಲ್ಲರಿಗೂ ಕೂಡ ಸಮಾಧಾನ ಇದೆಯಾ? ಹೇಗಿದೆ ಬಜೆಟು? ಈ 10 ಯೋಜನೆಗಳು ಯಾವ್ಯಾವುದು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿದ್ದು ಬಜೆಟ್ ಸ್ವೀಟ್ ಆ್ಯಂಡ್ ಸಾಲ್ಟ್. ಸಿದ್ದರಾಮಯ್ಯ ದಾಖಲೆಯ ಬಜೆಟ್ನಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕೆಟ್. ಆ ಕಡೆಗೆ ಸ್ವೀಟ್ ತಿಂದಂತೆಯೂ ಆಗಬಾರದು, ಈ ಕಡೆಗೆ ಉಪ್ಪು ತಿಂದಂತೆಯೂ ಆಗಬಾರದು. ಹಾಗೆ ಸಿದ್ದರಾಮಯ್ಯ ಜನಪ್ರಿಯ ಘೋಷಣೆಗಳನ್ನೂ ಮಾಡದೆ ಇವರು ಹೆಚ್ಚು ಇವರು ಕಡಿಮೆ ಎನ್ನದೆ ಬಜೆಟ್ ಘೋಷಣೆಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದು ಬಜೆಟ್ನ ಹೊಸ ಘೋಷಣೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಸಿದ್ದು ಬಜೆಟ್ ಹೊಸ ಘೋಷಣೆಗಳೇನು? ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ವಸುಧಾಮೃತ ಕಾರ್ಯಕ್ರಮ, ಸಸ್ಯ ಸಂಜೀವಿನಿ ಯೋಜನೆ, ಫಲಧಾರೆ ಕಾರ್ಯಕ್ರಮ, ಕೇರಳ ಮಾದರಿ ಗೃಹಾಧಾರಿತ ಉಪಶಮನ ಆರೈಕೆ, 1ರಿಂದ 10ನೇ ತರಗತಿಯವರೆಗೆ ಉಚಿತ ಮೌಲ್ಯ ಶಿಕ್ಷಣ ಪುಸ್ತಕ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆ, ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರು ನಾಮಕರಣ, ಕಾಲೇಜು ವಿದ್ಯಾರ್ಥಿ ಚುನಾವಣೆ ನಡೆಸಲು ಘೋಷಣೆ, ಸಾಲುಮರದ ತಿಮ್ಮಕ್ಕ ಸ್ಮಾರಕ ನಿರ್ಮಾಣ, ಜೈಲುಗಳಲ್ಲಿ ಆಪರೇಷನ್ ಪರಿಶುದ್ಧೀಕರಣ ಕಾರ್ಯಕ್ರಮ, ಕಾಯಕ ಭಾಗ್ಯ ಯೋಜನೆ ಜಾರಿ, ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಇನ್ನು ಜಿಬಿಎ ಚುನಾವಣೆ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟಿದೆ. ಆದರೆ 5 ಪಾಲಿಕೆಗಳಿಗೆ ಹೆಚ್ಚು ಹಣ ನೀಡದಿದ್ದರೂ ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಹಣ ಮೀಸಲಿಟ್ಟಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದು, ಸುರಂಗ ರಸ್ತೆಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರಿಗೆ ಕೊಟ್ಟಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಸಿದ್ದು ಬಜೆಟ್ ಬೆಂಗಳೂರಿಗೆ ಸಿಕ್ಕಿದ್ದೇನು? ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ, 3,000 ಕೋಟಿ ವೆಚ್ಚ, 450 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್, 175 ಜಂಕ್ಷನ್ಗಳ ಸೌಂದರ್ಯೀಕರಣ, 100 ಸ್ಕೈವಾಕ್ ನಿರ್ಮಾಣ, 160 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊರವರ್ತುಲ ರಸ್ತೆಯ ಮೆಟ್ರೋ ವಯಾಡಕ್ಟ್, 6,939 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಕಾವೇರಿ 6ನೇ ಹಂತದ ಯೋಜನೆ, 40 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಕಾಮಗಾರಿ 40,000 ಕೋಟಿ, 2,250 ಕೋಟಿ ವೆಚ್ಚ, ಹೆಬ್ಬಾಳ ಜಂಕ್ಷನ್ನಿಂದ ಮೇಕ್ರಿ ಸರ್ಕಲ್ವರೆಗೆ ಸುರಂಗ ಮಾರ್ಗ, ವೃಷಭಾವತಿ ವ್ಯಾಲಿ 259 ಕೆರೆಗಳಿಗೆ ನೀರು ಹರಿಸುವ ಯೋಜನೆ, ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಮರುನಾಮಕರಣ. ಈ ನಡುವೆ ಮುಂದಿನ 4-5 ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಗಳತ್ತ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸಿದ್ದಾರೆ. ಕಡಿಮೆ ವೆಚ್ಚದ ಯೋಜನೆಗಳಾದರೂ ಎಲ್ಲಾ ಕಡೆಗೆ ಅಭಿವೃದ್ಧಿ ಎಂಬ ಸಂದೇಶವನ್ನು ರವಾನಿಸಲು ಪ್ರಯತ್ನಿಸಿದ್ದಾರೆ. ಹಾಗಾದರೆ ಪ್ರಮುಖವಾಗಿ ಜಿಲ್ಲೆಗಳಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡುವುದಾದ್ರೆ, ಸಿದ್ದು ಬಜೆಟ್ ಜಿಲ್ಲೆಗಳಿಗೆ ಸಿಕ್ಕಿದ್ದೇನು? ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕೈಮರದ ತನಕ ರೋಪ್ ವೇ, ಮೈಸೂರಿನಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಭಿವೃದ್ಧಿಗೆ 10 ಕೋಟಿ, ಅಂಜನಾದ್ರಿ ಬೆಟ್ಟವನ್ನ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ, ಬನ್ನೇರುಘಟ್ಟದಲ್ಲಿ ಚಿರತೆ ಪುನರ್ವಸತಿ ಕೇಂದ್ರ ಸ್ಥಾಪನೆ 5 ಕೋಟಿ, ಬೆಂಗಳೂರು, ಧಾರವಾಡ, ಕಲಬುರಗಿ ಮತ್ತು ಮೈಸೂರಿನಲ್ಲಿ ಇ ಕೋರ್ಟ್ ಆರಂಭ, ಚಿಕ್ಕಬಳ್ಳಾಪುರ ಜಿಲ್ಲೆ 100 ಎಕರೆ ಪ್ರದೇಶದಲ್ಲಿ ವಾಹನ ಸ್ಕ್ರ್ಯಾಪಿಂಗ್ ಸೌಲಭ್ಯ ಘಟಕ, ಬೆಳಗಾವಿ ಜಿಲ್ಲೆಯಲ್ಲಿ 1000 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪಾರ್ಕ್, ಮೈಸೂರು ವಿಮಾನ ನಿಲ್ದಾಣದ ಸನಿಹ ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿ. ಒಟ್ನಲ್ಲಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಬಜೆಟ್ನಲ್ಲಿ ಎಲ್ಲಾ ವರ್ಗ, ಎಲ್ಲಾ ಜಿಲ್ಲೆಗಳನ್ನ ಸ್ಪರ್ಶಿಸುವ ಕೆಲಸ ಮಾಡಿದ್ದು, ಇರುವ ಗಂಟಿನೊಳಗೆ ಅಭಿವೃದ್ಧಿ ಎನ್ನುವಂತೆ ಎಲ್ಲರಿಗೂ ಹಂಚಿಕೆ ಮಾಡಿದ್ದಾರೆ. ಸಮತೋಲನ ಮಾಡಲು ಸರ್ಕಸ್ ಮಾಡಿದ ಬಜೆಟ್ ಆಗಿದ್ದು, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಹೇಗೆ ಎಂಬ ಕುತೂಹಲಕ್ಕೆ ಸರ್ಕಾರವೇ ತೆರೆ ಎಳೆಯಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.